ಲಕ್ಷಾಂತರ ಜನ ರೈತರು ಹಾಳಾಗೋಗವ್ರ ಇವ್ರು 10 ಜನ ಕೆಲಸಕ್ಕೋಸ್ಕರ ಸರ್. ಈಗ ರಾಮನಗರಕ್ಕೆ ಬಂದಿರೋ ಉದ್ದೇಶ ಏನು ಗೊತ್ತಾ ಸರ್? ಬೆಂಗಳೂರು ಅಂದ್ರಳ್ಳಿ ಶಾಖೆಗೆ ನೆನ್ನೆ ಹೋದ ನಮ್ಮನ್ನು ಎಲ್ಲಿ ನೋಡ್ಕೊಂಡ್ರೂ ಗೊತ್ತಿಲ್ಲ. ಇದೇ ರೀತಿ ಬಗ್ಗೆ ನೀವು ನೋಡಿದ್ರಲ್ಲ ಕಣ್ಣಿಂದ ಪಟ್ ಅಂತ ಓಡೋದ್ರು ಕ್ಲೋಸ್ ಮಾಡಿಕೊಂಡು. ಇಲ್ಲಾದರೂ ಸಿಗ್ತಾರೇನೋ ನೇರವಾಗಿ ಅವ್ರನ್ನ ಕೇಳೋಣ. ಅವರು ಡಾಕ್ಯುಮೆಂಟ್ಸು ನಮ್ಮ ಹೆಸರನ್ನ ತೇಜೋವಧೆ ಮಾಡ್ತಾ ಇದ್ದಾರೆ, ನಮ್ಮ ಕಂಪ್ನಿನ ಫ್ರಾಡ್ ಅಂತ ಹೇಳ್ತಾ ಇದ್ದಾರೆ. ಹಂಗೆ ಹೇಳಂಗಿಲ್ಲ, ಡಿಫಾಮೇಷನ್ ಕೇಸ್ ಹಾಕ್ತೀನಿ ಅಂತ ಅದನ್ನು ತಗೊಳಕ್ಕೆ ನಾವು ಅಕ್ಸೆಪ್ಟ್ ಮಾಡ್ಕೊಂಡು ರೆಡಿ ಇದ್ದೀವಿ. ಈಗ ಪುಟ್ಟೇಗೌಡ್ರ ಹತ್ರ ದಾಖಲಾತಿಗಳಿದೆ, ಯಾವುದೇ ರೀತಿ ಇನ್ಸ್ಟಾಲ್ಮೆಂಟ್ ಆಗಲಿ ಇನ್ನೊಂದು ತಗೊಳಾಗಿಲ್ವೇ ಇಲ್ಲ ಅಂತ. ಇವ್ರ ಹತ್ರ ತಗೊಳಕ್ಕಿದೆ ಅನ್ನೋದಕ್ಕೆ ಏನು ಡಾಕ್ಯುಮೆಂಟ್ಸ್ ಇದೆ ಸರ್? ಸರ್, ಯಾವುದೇ ವ್ಯಕ್ತಿ ಆಗಲಿ ಕಾನೂನಿನ ಚೌಕಟ್ಟಿನಲ್ಲಿ ಅವರು ಏನು ಬೇಕಾದ್ರೂ ಮಾಡಲಿ, ಯಾವುದಕ್ಕೆ ಯಾರೂ ಪ್ರಶ್ನೆ ಮಾಡಲ್ಲ. ಈ ನೆಲದ ಕಾನೂನಿಗೆ ಗೌರವ ಕೊಟ್ಟು ಕಾನೂನಿನ ಚೌಕಟ್ಟಿನಲ್ಲಿ ಅವ್ರಿಗೆ ನಿಜವಾಗ್ಲೂ RBI ರೂಲ್ಸ್ ಪ್ರಕಾರ ಪಬ್ಲಿಕ್ ಹತ್ರ ಹಣ ನಾನು ತೊಗೊಬೋದು. ಆ ಹಣನ ನಾನು ಎಲ್ಲಿಡ್ತೀನಿ ಅನ್ನೋದು ಮೊದಲು ಪೊಲೀಸ್ ಇಲಾಖೆಗೆ ಗಮನಕ್ಕೆ ತಗೊಂಬಂದು ನಾನು ಕಲೆಕ್ಷನ್ ಮಾಡ್ತಾ ಇರೋ ಹಣ ಸೇಫ್ಟಿಯಾಗಿ ನಾನು ಎಲ್ಲಿಡ್ತಾ ಇದ್ದೀನಿ, ಯಾವ ಗೌರ್ಮೆಂಟ್ ಬ್ಯಾಂಕಲ್ಲಿ ಇಡ್ತಾ ಇದ್ದೀನಿ, ಯಾರಿಗೆ ಲೆಕ್ಕ ಕೊಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಪೊಲೀಸವ್ರಿಗೆ ಈ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಲೆಕ್ಕ ಕೊಟ್ಬಿಟ್ಟು ಅವರ ಮೇಲೆ ನಾಳೆಯಿಂದ ತೆಗಿಲಿ. ಇಲ್ಲ ಅಂತಂದರೆ ನನ್ನ ಜಿಲ್ಲೆಯ ರೈತಾಪಿ ಕುಟುಂಬದವ್ರಿಗೆ, ಕೂಲಿ ಕಾರ್ಮಿಕರಿಗೆ, ಗಾರ್ಮೆಂಟ್ಸ್ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡಿ ಸಾವಿರಾರು ಕೋಟಿ ಹಣ ವಸೂಲಿ ಮಾಡೋದೇನಾದ್ರು ನಾಳೆಯಿಂದ ಇಲ್ಲೇನೋ ಕಂಡು ಬಂತು, ನಾವೇ ಬಂದು ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಕೊಟ್ಟು ನಾವೇ ಬಂದು ಬೀಗ ಹಾಕುವಂಥ ಕೆಲಸನ ನಾವು ಮಾಡ್ತೀವಿ. ಪ್ರತಿಭಟನೆ ನಾಳೆಯಿಂದ ಈಗ ಮೋಸ ಮಾಡ್ತಾ ಇದ್ದಾರೆ ಇವರು ಎಲ್ಲ ಕಡೆ ಅಂತ ಅಂದ್ಬಿಟ್ಟು ನಮ್ಮ ಸ್ನೇಹಿತರು ವಕೀಲರು ಪುಟ್ಟೇಗೌಡರು ಇವತ್ತು ಈಗಾಗಲೇ ಎಲ್ಲ ಕಡೆನೂ ಹೋಗಿ ರಾಮನಗರಕ್ಕೂ ಬಂದು ಇಲ್ಲಿ ಪ್ರೆಸ್ ಮೀಟ್ ಮಾಡ್ತಿದ್ದಾಗ ನಾವು ಅಂದಿವೆ ಹೋಗ್ತಾ ಇದ್ದೋ. ಈ ರೀತಿ ಜನಗಳಿಗೆ ದೌರ್ಜನ್ಯ ಮಾಡಿ ಹಣನ ಈಗ ನೋಡಿ ಇದೆಲ್ಲ ನೋಡಿದ್ರೆ ದೌರ್ಜನ್ಯ ಅನ್ನುತ್ತೆ. ಹಣನ ಏನು ಅವರು ಚೀಟ್ ಮಾಡಿ ಪಡ್ಕೊಂಡು ಇವರು ಶ್ರೀಮಂತರಾಗ್ತಿದ್ದಾರೆ. ಆತ ಯಾರು ಅಂತಲೇ ಗೊತ್ತಿಲ್ಲ, ಯಾರಿಗೂ ದುಡ್ಡು ಕೊಡ್ತಾ ಇರೋರಿಗೆ ಆತ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಎಲ್ಲ ದುಬೈನಲ್ಲಿ ಇದ್ಕೊಂಡು, ಎಲ್ಲ ಬೇರೆ ಹೊರದೇಶದಲ್ಲಿ ಇದ್ಕೊಂಡು ಇಲ್ಲಿ ಕೂಲಿ ಮಾಡೋ ಜನರ ಹತ್ರ, ರೈತಾಪಿ ವರ್ಗದ ಜನರ ಹತ್ರ, ಮಹಿಳೆಯರನ್ನ ಟಾರ್ಗೆಟ್ ಮಾಡ್ಕೊಂಡು ಇವರು ಸಾವಿರಾರು ಕೋಟಿ ಹಣ ವಸೂಲಿ ಮಾಡಿದ್ರೆ ಅದಕ್ಕೆ ಮುಂದಾಗುವಂಥ ಅನಾಹುತಕ್ಕೆ ಜಿಲ್ಲಾಡಳಿತ ಅಥವಾ ಪೊಲೀಸ್ ಇಲಾಖೆ ಜವಾಬ್ದಾರರಾಗಬೇಕಾಯ್ತದೆ. ಈ ಕೂಡಲೇ ಪೊಲೀಸ್ ಇಲಾಖೆ ಎಚ್ಚೆತ್ಕೊಂಡು ಇಂಥವ್ರ ಒಳಗಡೆ ಹಾಕಬೇಕು. ಫಸ್ಟು ಇವ್ರಿಗೆ ರೂಲ್ಸ್ ಕೊಡಿ, ಇವ್ರಿಗೆ ಪರ್ಮಿಷನ್ ಕೊಟ್ಟಿರೋದು ಹಣ ವಸೂಲಿ ಮಾಡಲಿಕ್ಕೆ ಅಂತ ಅರೆಸ್ಟ್ ಮಾಡಿ ಇವ್ರನ್ನೆಲ್ಲ ಜೈಲಿಗೆ ಕಳಿಸೋಂಥ ಕೆಲಸನ ಮಾಡಲಿಲ್ಲ ಅಂದರೆ ಪಬ್ಲಿಕ್ಕು ನಾವು ಮಾಡ್ತೀವಿ ಅಂತ ಅಂದ್ಬಿಟ್ಟು ಎಚ್ಚರಿಕೆನ ಇವತ್ತು ಜಿಲ್ಲಾಡಳಿತಕ್ಕೆ ಕೊಡ್ತಾ ಇದ್ದೀನಿ ತಮ್ಮ ಮುಖಾಂತರ. ಸರ್, ಒಂದು ಲೈಸೆನ್ಸ್ ನಂಬರ್ ಇಲ್ಲ, ಎಂಪ್ಲಾಯೀಸ್ಗಳ ಹತ್ರ ID ಕಾರ್ಡ್ ಇಲ್ಲ, ಯಾರೋ ಬಂದು ಲಾಯರ್ ಅಂತ ಫೋನ್ ಕೊಡ್ತಾರೆ, ಯಾರ ಕೈಗೂ ಇವ್ರು ಸಿಗೋದಿಲ್ಲ. ಇವಾಗ ನೀವು ಕ್ಲೋಸ್ ಮಾಡಿಸ್ಬಿಡ್ತೀರಾ ಸರ್? ಜನಗಳು ದುಡ್ಡು ಕಟ್ಟಿರ್ತಾರೆ, ಅವ್ರ ಕಥೆ ಏನು ಸರ್? ಇಲ್ಲ, ನಾನು ನಮ್ಮ ವಕೀಲರ ಸಂಘದ ಅಧ್ಯಕ್ಷರು ಅಂತ ಹೆಸರು ಹೇಳ್ಕೊಂಡು ಇವಾಗ ಯಾರೋ ಫೋನ್ ಕೊಟ್ಟಿದ್ರಲ್ಲ, ಆದರೂ ವಕೀಲರ ಸಂಘದ ಅಧ್ಯಕ್ಷರು ಫೋನ್ ಕೊಡಲಿಲ್ಲ. ಫಸ್ಟು ಅವರು ಅಲ್ಲಿ ಯಾರೋ ಜೊತೆಲಿರೋರಿಗೆ ಫೋನ್ ಮಾಡಿಬಿಟ್ಟು ವಕೀಲರ ಸಂಘದ ಅಧ್ಯಕ್ಷರು ವಿವೇಕ್ ಸುಬ್ಬರೆಡ್ಡಿ ಸರ್ ಮಾತಾಡಿ ಅಂತ ಅಂದ್ಬಿಟ್ಟು ಇದನ್ನ ಕಾನೂನನ್ನ ದುರುಪಯೋಗ ಮಾಡ್ಕೋತಾ ಇದ್ದಾರೆ. ಇವರು ಒರಿಜಿನಲ್ ಇರೋದಾದರೆ, ಇವ್ರಿಗೆ ಲೈಸೆನ್ಸ್ ಇರೋದಾದರೆ ಏನಕ್ಕೆ ಅವ್ರ ಕೈಲಿ ಫೋನ್ ಮಾಡಿಸ್ತಾರೆ, ಏನಕ್ಕೆ ಅವ್ರಿವ್ರು ಇನ್ಫ್ಲೂಯೆನ್ಸ್ ಮಾಡ್ತಾರೆ? ಹಾಗಾಗಿ ಈ ಕೂಡಲೇ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಇಂಥವ್ರೆಲ್ಲ ಬೀಗ ಹಾಕಿ ಇವ್ರನ್ನ ಜೈಲು ಕಟ್ಟುವಂಥ ಕೆಲಸ ಮಾಡಬೇಕಾಗುತ್ತೆ. ಏನು ಈ ರಾಮನಗರ ಜಿಲ್ಲೆಯಲ್ಲಿ ಡ್ರೀಮ್ ಡೀಲ್ ಕಂಪ್ನಿ ಇದು 1 ವರ್ಷದಿಂದ ನಮ್ಮ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಅಂತ ಸಂಘಟನೆ 1 ವರ್ಷದಿಂದ ಕನಕಪುರದ 10 ಜನ ಮಹಿಳೆಯರು ಈ ಕೇಸ್ ತಗೊಂಡು ಹತ್ರ ಬಂದಿದ್ರು. ಈ ಥರ ಮೋಸ ಮಾಡ್ತಿದ್ದಾರೆ, ನಮ್ಮ ಹತ್ರ 1,000 ಕಟ್ಸ್ಕೊಂಡು ಈಗ ಈ ಥರ ಮನೆ ಕಟ್ಸ್ಕೊಡ್ತೀವಿ, ಕಾರ್ ಕೊಡ್ತೀವಿ, ಟ್ಯಾಕ್ಟ್ರ್ ಕೊಡ್ತೀವಿ, ಏನೇನೋ ಕೊಡ್ತೀವಿ ಅಂತೇಳಿ ನಮಗೆ ಆಸೆಯನ್ನು ಉಡಿಸಿ 10 ಜನ ಮಹಿಳೆಯಿಂದ 50 ಜನ ಮಹಿಳೆಯರಿಗೆ ಮಾಡಿಸ್ತಿದ್ದಾರೆ. ಇದನ್ನು ತನಿಖೆ ಮಾಡಿ ಅಂತ ಹೇಳಿ ಯಾವುದೋ ಒಂದು ಚಿಕ್ಕ ಕಂಪ್ನಿ ಏನೋ ಅವರು ಲೀಗಲ್ಲ ಮಾಡಿರ್ಬೋದು ಅಂತ ನಾನು ಸುಮ್ಮನೆ ಆದೆ. ಆದರೆ ಈ ಮಟ್ಟಕ್ಕೆ ಇಷ್ಟು ದೊಡ್ಡ ಮಟ್ಟಕ್ಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಕಂಪ್ನಿ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿದೆ ಕಂಪ್ನಿ, ಈ ಕೂಡಲೇ ಈ ಜಿಲ್ಲಾಡಳಿತ, ನಮ್ಮ ರಾಮನಗರ ಜಿಲ್ಲಾಡಳಿತ ಈ ಕೂಡಲೇ ಈ ಕಂಪ್ನಿನ ಕ್ಲೋಸ್ ಮಾಡಿಸ್ಬೇಕು. ಇವನು MD ಎಲ್ಲಿದ್ದಾನೆ, MDನ ಕರೆಸ್ಬೇಕು. ಇಲ್ಲ ಅಂದರೆ ನಮ್ಮ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಮತ್ತು ಇಲ್ಲಿರುವಂಥ ಹಲವಾರು ಕನ್ನಡಪರ ಸಂಘಟನೆಗಳು ಇನ್ನು ಇವತ್ತು ನಾಳೆ ಒಂದು ಸಭೆ ಮಾಡ್ತೀವಿ. ಸಭೆಯಲ್ಲಿ ಈ ಕಂಪ್ನಿ ಮುಂದೆ ನಿರಂತರವಾಗಿ ಪ್ರತಿಭಟನೆ ಮಾಡಲಿಕ್ಕೆ ನಾವು ಸಜ್ಜು ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.